ಹಾಯ್ ಹಲೋ ಆಸ್ಪಿರೆಂಟ್ಸ್ ವೆಲ್ಕಮ್ ಟು ಇಂಡಿಯಾ ಫರೈಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಸುಮಾತ್ರನ್ ಘೇಂಡಾಮೃಗ ಅಥವಾ ಖಡ್ಗಮೃಗ ಅಂತಾನು ಕೂಡ ಕರಿತೀವಿ, ಅಥವಾ ಸುಮಾತ್ರನ್ ರೈನೋ ಅಂತ ಕೂಡ ನಾವು ರೈನೋಸೊರಸ್ ಅಂತ ಕೂಡ ಇಂಗ್ಲಿಷ್ ನಲ್ಲಿ ಕರೀತಾ ಬರ್ತೀವಿ. ಸೊ ಇತ್ತೀಚೆಗೆ ಒಂದು ರಿಪೋರ್ಟ್ ಇದರ ಒಂದು ಜನಸಂಖ್ಯೆ ಅಥವಾ ಇದರ ಒಂದು ಸಂಖ್ಯೆ ತುಂಬಾನೇ ಗಣನೀಯ ಮಟ್ಟದಲ್ಲಿ ಕುಸಿತ ಆಗಿದೆ ಅಂತ ಒಂದು ಏನ್ ಅಳಿವಿನಂಚಿನಲ್ಲಿರುವಂತಹ ಒಂದು ವರದಿಯನ್ನ ನೀಡಲಾಗಿತ್ತು. ಸೊ ಆ ಸುದ್ದಿ ಆ ಒಂದು ಇದರಿಂದಾಗಿ ಏನಿದು ಸುಮಾತ್ರನ್ ಖಡ್ಗಮೃಗ ಅಥವಾ ಗೇಂಡಾಮೃಗ ಅಂದ್ರೆ ಏನು, ರೈನೋಸೊರಸ್ ಅಂದ್ರೆ ಏನು, ಇದ್ರ ಫೀಚರ್ಸ್ ಏನು, ಅಥವಾ ಇಂಡಿಯನ್ಗಿಂತ ಇದೇನು ಡಿಫ್ರೆನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಥವಾ ಇದಕ್ಕೆ ನೋಡ್ತಾ ಬಂದಾಗ ಈ ಸುಮಾತ್ರನ್ ಖಡ್ಗಮೃಗ ಅಥವಾ ಘೇಂಡಾಮೃಗ ಅನ್ನುವಂಥದ್ದು ಡೈಸೋರಿನಸ್ ಸುಮಾತ್ರೋಟಿನಿಸ್ ಅನ್ನುವಂತಹ ಒಂದು ಒಂದು ವೈಜ್ಞಾನಿಕವಾದಂತಹ ಸೈಂಟಿಫಿಕ್ ಅನ್ನ ನೇಮ್ ಅನ್ನ ಹೊಂದಿರುತ್ತೆ. ಸೊ ಡೈಸೋರೋರಿನಸ್ ಸುಮಾತ್ರೆನಿಸಸ್ ಅಂತ ನಾವು ಕರಿತೀವಿ. ಇದರ ಒಂದು ವೈಜ್ಞಾನಿಕವಾದಂತಹ ಹೆಸರಾಗಿರುತ್ತೆ. ಇದು ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ ಘೇಂಡಾಮೃಗಗಳ ಪ್ರಭೇದಗಳಲ್ಲಿ ಒಂದಾಗಿದೆ ಅಂತಾನೆ ಕರೆಯುವಂಥದ್ದು. ಸೊ ಯಾಕಂದ್ರೆ ಈ ಒಂದು ಇಂಡೋನೇಷ್ಯಾದಲ್ಲಿ ಬಂದಾಗ ಬಾಲಿ, ಸುಮಾತ್ರ ಈ ರೀತಿಯಾಗಿ ಕರಿತೀವಿ. ಅಂದ್ರೆ ಈ ಒಂದು ಪ್ರದೇಶಗಳು ಕೂಡ ಡಿಫ್ರೆನ್ಸ್ ಆದಂತಹ ಆನೆಗಳಾಗಿರ್ಬೋದು ಅಥವಾ ಈ ಘೇಂಡಾಮೃಗಗಳನ್ನ ಕಂಡು ಬರ್ತೀವಿ. ಈ ಒಂದು ಇಂಡೋನೇಷ್ಯಾ ಮ್ಯಾಪ್ ಅನ್ನ ನೋಡ್ತಾ ಬಂದಾಗ ಅಲ್ಲಿ ನಿಮಗೆ ಮುಖ್ಯವಾಗಿ ಬಾಲಿ ಆಗಿರ್ಬೋದು, ಸುಮಾತ್ರ ಆಗಿರ್ಬೋದು, ಅಥವಾ ಬಾರ್ನಿಯೋ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಐಲ್ಯಾಂಡ್ಸ್ ಗಳಿದಾವೆ. ಈ ಐಲ್ಯಾಂಡ್ಸ್ ಒಂದು ಐಲ್ಯಾಂಡ್, ಅದರಲ್ಲಿ ಸುಮಾತ್ರನ್ ಐಲ್ಯಾಂಡ್. ಈ ಸುಮಾತ್ರ ಐಲ್ಯಾಂಡ್ ಅಲ್ಲಿ ಕಂಡು ಬರುವಂತಹ ವಿಶಿಷ್ಟವಾದಂತಹ ಪ್ರಾಣಿಗಳೇನಿವೆ ಅದಕ್ಕೆ ಸುಮಾತ್ರನ್ ಅಂತ ಹೆಸರುಗಳನ್ನ ಕರೆದುಕೊಬರ್ತಾರೆ. ಫಾರ್ ಎಕ್ಸಾಂಪಲ್ ಸುಮಾತ್ರನ್ ಘೇಂಡಾಮೃಗ, ಅಥವಾ ಸುಮಾತ್ರನ್ ಎಲಿಫೆಂಟ್, ಅಥವಾ ಸುಮಾತ್ರನ್ ಸಮಥಿಂಗ್ ಏನೋ ಟೈಗರ್ ಸಮಥಿಂಗ್, ಈ ರೀತಿಯಾದಂತಹ ಕೆಲವುಗಳ ಕಾನ್ಸೆಪ್ಟ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಇದರಲ್ಲಿ ಸುಮಾತ್ರನ್ ಘೇಂಡಾಮೃಗಗಳೇನಿದೆ ಇದು ತುಂಬಾನೇ ಅಳಿವಿನಂಚಿನಲ್ಲಿರುವ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಾವು ಕರಿತಾ ಬರ್ತೀವಿ. ಸೊ ಈ ಒಂದು ಘೇಂಡಾಮೃಗಗಳ ಪ್ರಭೇದಗಳಲ್ಲಿ ತುಂಬಾ ಚಿಕ್ಕದಾದಂತಹ ಮತ್ತು 2 ಕೊಂಬುಗಳನ್ನ ಹೊಂದಿರುವಂತಹ ಘೇಂಡಾಮೃಗ ಅಂತ ನಾವು ಹೇಳುವಂಥದ್ದು. ನೋಡಿದ್ರೆ ನೀವು ಇಮೇಜ್ ಅಲ್ಲಿ ನೋಡ್ತಾ ಬರ್ಬೋದು. ಸೊ 2 ಕೊಂಬುಗಳನ್ನ ಹೊಂದಿರು. ಯೂಶಲಿ ಘೇಂಡಾಮೃಗಗಳು ಕೇವಲ ಒಂದು ಕೊಂಬನ್ನ, ಅಂದ್ರೆ ಮೂಗಿನ ಮುಂದೆ ಒಂದು ಕೊಂಬನ್ನ ಹೊಂದಿರ್ತವೆ. ಬಟ್ ಈ ಸುಮಾತ್ರನ್ ಘೇಂಡಾಮೃಗಗಳು 2 ಕೊಂಬುಗಳನ್ನ ಹೊಂದಿರ್ತವೆ. ಅದರಲ್ಲಿ ಒಂದು ತುಂಬಾ ದೊಡ್ಡದಾಗಿರುತ್ತೆ, ಇನ್ನೊಂದು ತುಂಬಾ ಚಿಕ್ಕದಾಗಿರುತ್ತೆ. ಸೊ 2 ಕೊಂಬುಗಳನ್ನ ಹೊಂದಿರುವಂತಹ ಏಕೈಕ ಏಷ್ಯನ್ ಘೇಂಡಾಮೃಗ ಅಂತಾನೆ ನಾವು ಈ ಸುಮಾತ್ರನ್ ಘೇಂಡಾಮೃಗವನ್ನ ಕರೀತಾ ಬರ್ತೀವಿ. ಇನ್ನು ಇದರ ಗಾತ್ರವನ್ನ ನೋಡ್ತಾ ಬರೋದಾದ್ರೆ 1.5 ಮೀಟರ್ ಇಂದ ಎತ್ತರದಿಂದ ಹಿಡಿದು 2.5 ಎತ್ತರದ ಉದ್ದದವರೆಗೂ ಕೂಡ ಈ ಪ್ರಾಣಿಗಳು ಕಂಡು ಬರ್ತವೆ. ತೂಕಗಳು ಬರೋಬ್ಬರಿ 800 kg ಕೂಡ ಇವು ತೂಗ್ತವೆ ಅಂತ ಅನ್ನುವಂಥದ್ದು. ಇನ್ನು ಕೊಂಬುಗಳು ಬಂದಾಗ 2 ಕೊಂಬುಗಳನ್ನ ಹೊಂದಿರ್ತವೆ. ಅಂಡ್ ವಿಸಿಬಿಲಿಟಿಗೆ ಬಂದಾಗ ನಮಗೆ ಗೋಚರತೆಗೆ ಬಂದಾಗ ಕೆಂಪು ಕಂದು ಬಣ್ಣದ ಒಂದು ಕೂದಲಿಂದ ಮುಚ್ಚಲ್ಪಟ್ಟಿರ್ತವೆ. ನೋಡಿ ಇಲ್ಲಿ ನೀವು ಆ ರೋಮಗಳನ್ನ ಅಥವಾ ಕೂದಲುಗಳನ್ನ ನೋಡ್ತಾ ಬರ್ಬೋದು. ಕೆಂಪು ಮತ್ತು ಬೂದು ಬಣ್ಣದ ಅಥವಾ ಕಂದು ಬಣ್ಣದ ಒಂದು ಕೂದಲಿನಿಂದ ಇದಾಗಿರ್ತವೆ. ಅಂಡ್ ಜೀವಿತಾವಧಿ ಅಥವಾ ಲೈಫ್ ಟೈಮ್ ಬಂದಾಗ 30 ರಿಂದ 40 ವರ್ಷಗಳ ಕಾಲ ಇವು ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳು ಬದುಕಬಲ್ಲವು ಅನ್ನೋ ಫೀಚರ್ಸ್ ಆಗಿರುತ್ತೆ. ಅಂಡ್ ಇದನ್ನ ನಿಮ್ಗೆ ಯಾವಾಗಲೇ ಮ್ಯಾಪ್ ಅಲ್ಲಿ ಹೇಳ್ತಾ ಬಂದಿದ್ದು. ಇದನ್ನ ಯೂಶಲಿ ಜಾವಾ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬಾಲಿ ಇದೆ, ಇನ್ನೊಂದು ಸುಮಾತ್ರ ಇದೆ, ಇದು ಬಾರ್ನಿಯೋ ಐಲ್ಯಾಂಡ್, ಈ ರೀತಿಯಾದಂತಹ ಇದನ್ನ ಇಂಡೋನೇಷ್ಯಾ ಅಂತ ಕರಿತೀವಿ. ಇಲ್ಲಿ ಕಂಡು ಬರುವಂತದ್ದು. ಅಂಡ್ ಇದರ ಒಂದು ಆವಾಸ ಸ್ಥಾನ ಅಥವಾ ಹ್ಯಾಬಿಟಾಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡ್ತಾ ಬಂದಾಗ ಸೊ ಸುಮಾತ್ರನ್ ಏನಿದೆ ಅಲ್ಲಿ ನಮಗೆ ಮುಖ್ಯವಾಗಿ ಈ ಮೊದಲು ಕಂಡು ಬರ್ತಾ ಇದ್ದು ಇಷ್ಟು ಮಟ್ಟಿಗೆ ಈ ಗ್ರೀನ್, ಡಾರ್ಕ್ ಗ್ರೀನ್ ಎಲ್ಲೆಲ್ಲಿ ಕಂಡು ಬರ್ತವೆ ಅಂದ್ರೆ ಬಾರ್ನಿಯೋ ಆಗಿರ್ಬೋದು, ಸುಮಾತ್ರ ಆಗಿರ್ಬೋದು, ಈ ಕಾಲಾಲಂಪುರ ಅಥವಾ ಈ ಐಲ್ಯಾಂಡ್ಗಳಾಗಿರ್ಬೋದು, ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಿತ್ತು. ಬಟ್ ಈಗ ಕಂಡು ಬರುವಂಥದ್ದು ಕೇವಲ ಈ ಅರಿಶಿಣದ ಇಲ್ಲಿದ್ದಾಗ ಮತ್ತೆ ಈ ಸುಮಾತ್ರನ್ ರೀಜನ್, ಬೋರ್ನಿಯೋದಲ್ಲಿ ಕೆಲವು ಕಡೆ ಮಾತ್ರ ಈ ಸಣ್ಣ ಪುಟ್ಟ ಜಾಗದಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಸೊ ಅದರಿಂದಾಗಿ ಸುಮಾತ್ರದಲ್ಲಿ, ಬೋರ್ನಿಯೋದಲ್ಲಿ ಮತ್ತು ಮಲೆಯ ದ್ವೀಪದಲ್ಲಿ ಸಣ್ಣ ಮಟ್ಟಿಗೆ ಇದು ಕಂಡು ಬರುತ್ತೆ ಅನ್ನುವಂಥದ್ದು. ಅಂಡ್ ಮಲೇಷ್ಯಾದಲ್ಲಿ ಇದು ಸಂಪೂರ್ಣವಾಗಿ ನಿರ್ನಾಮವಾಗಿದೆ. ಅಂದ್ರೆ ಕಾಡಿನಲ್ಲಿ ಕಂಡು ಬರುವಂತಹ ಈ ಪ್ರಭೇದ ಸಂಪೂರ್ಣವಾಗಿ ಈ ಒಂದು ಮಲೇಷ್ಯಾ ಕಾಡುಗಳಲ್ಲಿ ಕಂಡು ಬರೋದಿಲ್ಲ. ಅಳಿವಿನಂಚಿನಿಂದ ನಿರ್ನಾಮದ ಇದಕ್ಕೆ ಹೊಂಟೋಗಿದೆ ಅನ್ನುವಂಥದ್ದು. ಅಂಡ್ ಈ ಪ್ರಾಣಿಗಳನ್ನು ಇನ್ನೊಂದು ನೋಡ್ತಾ ಬಂದಾಗ, ವಿಶಿಷ್ಟಗಳು ಬಂದಾಗ, ದಟ್ಟವಾದಂತಹ ಉಷ್ಣ ವಲಯದ ಕಾಡುಗಳೇನಿರ್ತವೆ ಅಥವಾ ಜೋಗು ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳಿಗೆ ಈ ಪ್ರಾಣಿಗಳು ಹೆಚ್ಚು ಆದ್ಯತೆಯನ್ನ ನೀಡ್ತವೆ. ಸೊ ಇದು ಮುಖ್ಯವಾಗಿ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು, ಅಥವಾ ಇಂಡೋನೇಷ್ಯಾದ ಸುಮಾತ್ರನ್ ಐಲ್ಯಾಂಡ್ಗಳಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಬೇಕಾದಂತಹ ಮಾಹಿತಿ. ಸೊ ಹಾಗೆ ಸಂರಕ್ಷಣಾ ಅಥವಾ ಕನ್ಸರ್ವೇಷನ್ ಸ್ಟೇಟಸ್ ಏನೇನಿದೆ ನೋಡ್ತಾ ಬಂದಾಗ ಐಯುಸಿನಲ್ಲಿ ಇದನ್ನ ತೀವ್ರವಾಗಿ ಅಳಿವಿನಂಚಿನಲ್ಲಿದೆ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಾವು ಕರಿತಾ ಬರ್ತೀವಿ. ಅದ್ರ ಜೊತೆಗೆ ಸಿಟೀಸ್ ಅನ್ನುವಂಥದ್ದು
ಅನ್ನೋದು ಇರುತ್ತೆ. ಸೊ ಅಲ್ಲೂ ಕೂಡ ನಮಗೆ ಅನುಸೂಚಿ 1 ಅಥವಾ ಅನುಬಂಧ 1 ಇದರಲ್ಲಿ ಅದನ್ನ ಲಿಸ್ಟ್ ಮಾಡಲಾಗಿದೆ. ಈ ಅನುಬಂಧ 1 ಅಥವಾ ಅನುಸೂಚಿ 1 ನಲ್ಲಿರುವಂತಹ ಪ್ರಾಣಿಗಳನ್ನ ಕಟ್ಟುನಿಟ್ಟಾಗಿ ವಿದೇಶಿಗಳಲ್ಲಿ ವ್ಯಾಪಾರ ಮಾಡೋದನ್ನ ನಿರ್ಬಂಧಿಸಲಾಗಿದೆ, ನಿಷೇಧಿಸಲಾಗಿದೆ. ಅಂಡ್ ಒಟ್ಟು ಸಂಖ್ಯೆ ಎಷ್ಟಿದೆ ಅಂತ ನೋಡಿದ ಬಂದಾಗ ಪ್ರಪಂಚದಾದ್ಯಂತ ಕೇವಲ 80 ಸಂಖ್ಯೆಗಿಂತ ಕಡಿಮೆ ಒಂದು ಸಂಖ್ಯೆಯನ್ನ ಈ ಸುಮಾತ್ರನ್ ಸ್ಪೀಸೀಸ್ ಅನ್ನ ಹೊಂದಿದೆ. ಇದರ ಒಂದು ಕನ್ಸರ್ವೇಷನ್ ನಾವು ಮಾಡ್ಲಿಲ್ಲ ಅಂದ್ರೆ ಮುಂದೆರಡು ತಲೆಮಾರುಗಳೊಳಗೆ ಈ ಒಂದು ಸಂಪೂರ್ಣವಾಗಿ ನಾಶವಾಗುವಂತಹ ಅಥವಾ ಸಂಪೂರ್ಣವಾಗಿ ನಶಿಸಿ ಹೋಗುವಂತಹ ಒಂದು ಏನು ಅಪಾಯ ಅಥವಾ ಒಂದು ಸಂದರ್ಭ ಒದಗಿ ಬರ್ಬೋದು. ಸೊ ಆ ಸಂದರ್ಭ ಒದಗಿ ಬರ್ದಲ್ಲೇ ಇರಲಿ ಅನ್ನುವಂಥದ್ದು ಆಶಯ ಆಗಿರ್ತವೆ. ಸೊ ಅಂಡ್ ಈ ಪ್ರಾಣಿಗಳ ಸಂಬಂಧಪಟ್ಟಂತಹ ಬೆದರಿಕೆಗಳು ಏನೇನು ಅಂತ ನೋಡ್ತಾ ಬಂದಾಗ ಆವಾಸ ಸ್ಥಾನಗಳ ನಾಶ, ಮುಖ್ಯವಾಗಿ ಈ ಲೈಕ್ ಐಲ್ಯಾಂಡ್ ನೇಷನ್ಸ್ ಅಂತ ನಾವೇನ್ ಕರಿತೀವಿ, ಇಲ್ಲಿ ತಾಳೆ ಎಣ್ಣೆಗಳನ್ನ ಅಥವಾ ತಾಳೆ ಗಿಡಗಳನ್ನ ಪಾಮ್ ಟ್ರೀ ಅಥವಾ ಪಾಮ್ ಆಯಿಲ್ ಕಲ್ಟಿವೇಶನ್ ಅಂತ ಕರಿತೀವಿ. ಅಂದ್ರೆ ಈ ತಾಳೆ ಎಣ್ಣೆಗಳ ಒಂದು ತೋಟವನ್ನ ಬೆಳೆಯೋದಕ್ಕೋಸ್ಕರ ಕಾಡನ್ನ ನಾಶ ಮಾಡಿದ್ದಾಗಿರ್ಬೋದು, ಮರ ಕಡಿಯುವಂಥದ್ದು ಅಥವಾ ಮಾನವರ ಒಂದು ಅತಿಕ್ರಮಣದಿಂದ ಅವುಗಳ ಅರಣ್ಯ ನಾಶ ಉಂಟಾಗಿದ್ದರಿಂದಾಗಿ ನಮಗೆ ಇದನ್ನ ನೋಡ್ತಾ ಬರುವಂಥದ್ದು. ಅಂಡ್ ಅತಿ ಹೆಚ್ಚಾಗಿ ಬೇಟೆಯನ್ನ ಆಡುವಂಥದ್ದು ಈ ಕೊಂಬುಗಾಗಿ, ಅಂದ್ರೆ ಬೇಟೆಗಳು, ಈ ಒಂದು ಗೇಂಡಾಮೃಗಗಳು ಅಥವಾ ಖಡ್ಗಮೃಗಗಳು ಅಂತ ನಾವೇನ್ ಕರಿತೀವಿ, ಈ ಒಂದು ಪ್ರಾಣಿಗಳ ಒಂದು ಕೊಂಬಿಗಾಗಿ ಬೇಟೆಯನ್ನ ಆಡೋದಾಗಿರ್ಬೋದು ಅಥವಾ ಸಾಂಪ್ರದಾಯಿಕವಾಗಿ ಈ ಔಷಧವನ್ನ ಬಳಸಲಾಗುತ್ತೆ. ಅಂದ್ರೆ ಈ ಕೊಂಬು ಏನಿರುತ್ತೆ, ಈ ಗೇಂಡಾಮೃಗಗಳ ಕೊಂಬನ್ನ ಈ ಒಂದು ಸಾಂಪ್ರದಾಯಿಕವಾದಂತಹ ಏನು ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಅಂಡ್ ಸಂತಾನೋತ್ಪತ್ತಿ ದರ ಕೂಡ ತುಂಬಾ ಕಮ್ಮಿ ಇರುತ್ತೆ. ಕೇವಲ ಒಂದು ಸಲಿಗೆ ಒಂದು ಮಗುವಿಗೆ ಮಾತ್ರ ಜನ್ಮವನ್ನ ನೀಡಲಾಗುತ್ತೆ. ಅದಕ್ಕೂ ಕೂಡ 3 to 4 years ಒಂದು ಗ್ಯಾಪ್ ಅನ್ನ ಹೊಂದ್ತಾ ಬರ್ತವೆ. ಸೊ ಅದರಿಂದಾಗಿ ಹೆಚ್ಚು ಸಂತಾನೋತ್ಪತ್ತಿ ಇಲ್ಲದಲ್ಲಿರುವಂಥದ್ದು, ಬೇಟೆ ಆಡುವಂಥದ್ದು ಅಂಡ್ ಆವಾಸ ಸ್ಥಾನಗಳ ನಾಶ ಆಗಿರುವಂಥದ್ದು ಮುಖ್ಯವಾಗಿ ಈ ಪ್ರಾಣಿಗಳು ಎದುರಿಸ್ತಾ ಇರುವಂತಹ ಥ್ರೆಟ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಅಂಡ್ ಸಂರಕ್ಷಣಾ ಕನ್ಸರ್ವ್ ಮಾಡೋದಕ್ಕಿರುವಂತ ಯಾವೆಲ್ಲ ಮೆಜರ್ಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡ್ತಾ ಬಂದಾಗ ಸುಮಾತ್ರನ್ ಖಡ್ಗಮೃಗ ರಕ್ಷಣಾ ಕಾರ್ಯಕ್ರಮ ಅಂತ ಇಂಡೋನೇಷಿಯನ್ ಸರ್ಕಾರ ಆಲ್ರೆಡಿ ಒಂದು ತೆಗೆದುಕೊಳ್ಳಲಾಗಿದೆ. ಇದರ ಅಂಡರ್ ಅಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳು ಏನೇನಿದೆ ಇವೆಲ್ಲವನ್ನು ಕೂಡ ಇಂಡೋನೇಷಿಯನ್ ಸರ್ಕಾರ ಮಾಡ್ತಾ ಬಂದಿದೆ. ಇದ್ರ ಜೊತೆಗೆ ಲ್ಯೂಸರ್ ಪರಿಸರ ವ್ಯವಸ್ಥೆ ಮತ್ತು ವೇಕ್ ಹಂಬಾಸ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಅಂದ್ರೆ ಈ ಒಂದು ಉದ್ಯಾನವನಗಳ ರೆಸ್ಪೆಕ್ಟಿವ್ ಆಗಿ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ನ್ಯಾಷನಲ್ ಪಾರ್ಕ್ ನಾವು ಮಾಡಲಾಗಿ ಅಲ್ಲಿ ಈ ಪ್ರಾಣಿಗಳನ್ನ ಕನ್ಸರ್ವ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಇದರ ಜೊತೆಗೆ NGOಗಳ ಒಂದು ಸಹಯೋಗವನ್ನ ಮಾಡಬಹುದಾಗಿರ್ಬೋದು, ಅಂದ್ರೆ WWF ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಖಡ್ಗಮೃಗ ಪ್ರತಿಷ್ಠಾನ ಅಥವಾ ಫೌಂಡೇಶನ್, ಅಂದ್ರೆ ಇಂಟರ್ನ್ಯಾಷನಲ್ ರೈನೋಸರಸ್ ಫೌಂಡೇಶನ್ ಅಂತ ನಾವು ಕರಿತೀವಿ, ಅದಾಗಿರ್ಬೋದು ಅಥವಾ ಜಾಗತಿಕ ವನ್ಯಜೀವಿ ಸಂರಕ್ಷಣೆಯಂತಹ ಸಂಸ್ಥೆಗಳೇನಿರ್ತವೆ, ಇವರ ಒಂದು ಪ್ರಯತ್ನದಲ್ಲಿ ಇವರ ಒಂದು ಬೆಂಬಲದೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಕೃತಕವಾದಂತಹ ಒಂದು ಸಂತಾನೋತ್ಪತ್ತಿಯನ್ನ ಮಾಡುವಂಥದ್ದು, ಅಂದ್ರೆ ಈಗ ಆಲ್ರೆಡಿ ಗಂಡು ಏನು ಗೇಂಡಾಮೃಗಗಳ ಒಂದು ಸಂಖ್ಯೆ ತುಂಬಾನೇ ಕುಸಿದು ಹೋಗಿದೆ. ಸೊ ಅದರಿಂದಾಗಿ ಈ ಲಭ್ಯವಿರುವಂತಹ ಹೆಣ್ಣು ಗೇಂಡಾಮೃಗಗಳಲ್ಲಿ ಆಗಲೇ ಸಂರಕ್ಷಿಸಿರುವಂತಹ ಸಂಗ್ರಹಿಸಿಟ್ಟಿರುವಂತಹ ವೀರ್ಯಾಣುಗಳ ಮೂಲಕ IVF ನ ಮೂಲಕ ಈ ಒಂದು ಕೃತಕವಾದಂತಹ ಸಂತಾನೋತ್ಪತ್ತಿಯನ್ನ ಮಾಡುವಂತಹ ಕ್ರಮಗಳನ್ನು ಕೂಡ ಸೈಂಟಿಸ್ಟ್ಗಳು ಮಾಡ್ತಾ ಬಂದಿದ್ದಾರೆ. ಇದರ ಜೊತೆಗೆ ಇವು ತುಂಬಾನೇ ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಅಂದ್ರೆ ನೇಚರ್ಗೆ ಬಂದಾಗ ಪ್ರತಿಯೊಂದು ಪ್ರಾಣಿ ಕೂಡ ಅದರದೇ ಆದಂತಹ ಒಂದು ಪಾತ್ರವನ್ನ ಹೊಂದಿರ್ತವೆ ಅನ್ನುವಂಥದ್ದು ನಾವು ಯಾರು ಕೂಡ ಮರಿಬಾರ್ದಾಗಿರುತ್ತೆ. ಇದರ ಜೊತೆಗೆ ಈ ಗೇಂಡಾಮೃಗಗಳ ಒಂದು ಪ್ರಭೇದಗಳ ಒಂದು ಹೋಲಿಕೆಯನ್ನ ಮಾಡಬಹುದಾಗಿರುತ್ತೆ. ಮುಖ್ಯವಾಗಿ ನಿಮಗೆ ಇಮೇಜ್ನಲ್ಲಿ ಹೋಲಿಕೆಗಳು ಅಥವಾ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡ್ತಾ ಬಂದಾಗ ಸುಮಾತ್ರನ್ ಬಂದಾಗ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನೋಡ್ತಾ ಬರ್ತೀವಿ. ಅಂಡ್ ಜಾವನ್ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಇರುತ್ತೆ. ಸೊ ಇಂಡಿಯನ್ ಮಾತ್ರ ನಾವು ವಲ್ನರಬಲ್ ಇದೆ, ಮಿಕ್ಕಿದೆಲ್ಲೂ ಕೂಡ. ಅಂಡ್ ವೈಟ್ ಬಂದಾಗ ನಿಯಂತ್ರಿತ, ಅದು ಯಾವುದೇ ರೀತಿ ಮಾಡ್ತಾ ಬಂದಿಲ್ಲ. ಬಟ್ ಬ್ಲಾಕ್ ರೈನೋಸ್, ಸುಮಾತ್ರನ್ ರೈನೋಸ್ ಮತ್ತು ಜಾವನ್ ರೈನೋಗಳು ಕ್ರಿಟಿಕಲಿ ಎಂಡೇಂಜರ್ಡ್, ಅದು ತೀವ್ರವಾದ ಅಳಿವಿನಂಚಿನಲ್ಲಿರುವಂತಹ ಗೇಂಡಾಮೃಗ ಪ್ರಭೇದಗಳಾಗಿರ್ತವೆ ಅನ್ನುವಂಥದ್ದು. ಅಂಡ್ ಅದರ ಹ್ಯಾಬಿಟ್ಯಾಟ್ಗಳನ್ನು ನೋಡ್ತಾ ಬಂದಾಗ ಬ್ಲಾಕ್ ಅಂಡ್ ವೈಟ್ಗಳು ಮುಖ್ಯವಾಗಿ ಆಫ್ರಿಕಾದಲ್ಲಿ ಕಂಡು ಬರ್ತವೆ. ಸುಮಾತ್ರನ್ ಬಂದು ಸುಮಾತ್ರ ಅಥವಾ ಬೋರ್ನಿಯೋ ಐಲ್ಯಾಂಡ್ ಅಲ್ಲಿ ಕಂಡು ಬರ್ತವೆ. ಅಂಡ್ ಜಾವನ್ ರೈನೋಸ್ ಬಂದು ನಿಮ್ಗೆ ಇಂಡೋನೇಷಿಯಾದಲ್ಲಿ ಕಂಡು ಬರ್ತವೆ. ಅದರಲ್ಲೂ ಕೂಡ ಉಜಾಂಗ್ ಕುಲಾನ್ ಅಂತ ಕರೆಯುವಂತಹ ಪ್ರದೇಶಗಳಲ್ಲಿ ಜಾವನ್ ಇದು ಮಾಡ್ತಾ ಬಂದವೆ. ಅಂಡ್ ಇಂಡಿಯನ್ ಅಥವಾ ಗ್ರೇಟರ್ ಒನ್ ಹಾರ್ನಡ್ ರೈನೋಸ್ ಅಂತ ನಾವೇನ್ ಕರಿತೀವಿ ಅಥವಾ ಭಾರತೀಯ ರೈನೋಸ್ ಅಂತ ನಾವೇನ್ ಕರಿತೀವಿ, ಅವು ಮುಖ್ಯವಾಗಿ ಭಾರತ ಮತ್ತು ನೇಪಾಳದಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು. ಹಾರ್ನ್ಗಳು ಬಂದಾಗ ಮುಖ್ಯವಾಗಿ ಸುಮಾತ್ರನ್ ಮಾತ್ರ ಏಷ್ಯಾದಲ್ಲಿ ಕಂಡು ಬರುವಂತಹ ಸುಮಾತ್ರನಲ್ಲಿ ಮಾತ್ರ 2 ಹಾರ್ನ್ಗಳು ಕಂಡು ಬರ್ತವೆ. ಇನ್ನು ಆಫ್ರಿಕಾದಲ್ಲಿ ಕಂಡು ಬರುವಂತಹ ಬ್ಲಾಕ್ ಅಂಡ್ ವೈಟ್ ರೈನೋಸ್ ಅಲ್ಲಿ ಎರಡರಲ್ಲೂ ಕೂಡ 2 ಕೊಂಬುಗಳನ್ನ ನಾವು ಕಾಣ್ತಾ ಬರ್ತೀವಿ. ಅಂಡ್ ಪಾಪ್ಯುಲೇಷನ್ ನೋಡ್ತಾ ಬಂದಾಗ
ಸುಮಾತ್ರನ್ 80ಕ್ಕಿಂತನೂ ಕಮ್ಮಿ ಇದೆ, ಜಾವನ್ ಕೂಡ 80ಕ್ಕಿಂತ ಕಮ್ಮಿ ಇದೆ. ಇಂಡಿಯನ್ ರೈನೋಸ್ ಬಂದು 4,000ಕ್ಕೂ ಹೆಚ್ಚು ರೈನೋಸ್ಗಳನ್ನ ನಾವು ನೋಡ್ತಾ ಬರ್ಬೋದು. ಅಂಡ್ ಬ್ಲ್ಯಾಕ್ ಬಂದು ನೀವು ಯೂಶಲಿ 5,500ಕ್ಕಿಂತ ಹೆಚ್ಚು ನೋಡ್ತಾ ಬರ್ಬೋದು. ವೈಟ್ ರೈನೋಸ್ ಅನ್ನುವಂಥದ್ದು 16,000ಕ್ಕೂ ಹೆಚ್ಚು ರೈನೋಸ್ಗಳನ್ನ ನಾವು ನೋಡ್ತೀವಿ. ಇಮೇಜ್ ಅನ್ನ ಕೊಟ್ಟಿರ್ತೀವಿ. ಇಲ್ಲಿ ನೋಡ್ತಾ ಬಂದಾಗ ಸಾಮಾನ್ಯವಾಗಿ ಕಂಡು ಬರುವಂತಹ ಬ್ಲ್ಯಾಕ್ ರೈನೋ ಅಥವಾ ವೈಟ್ ರೈನೋ ಆಗಿರ್ಬೋದು, ಅದ್ರ ಜೊತೆಗೆ ಸುಮಾತ್ರನ್ ರೈನೋ ಅಂತ ಕರಿತೀವಿ, ಅಥವಾ ಜಾವನ್ ರೈನೋ ಅನ್ನೋಂಥದ್ದು ಕೂಡ ಜಾವನ್ ರೈನೋ ಇರುತ್ತೆ. ಅಂದ್ರೆ ಇಂಡಿಯನ್ ನಲ್ಲಿ ಕಂಡು ಬರುವಂತಹ, ಭಾರತದಲ್ಲಿ ಅದು ಮುಖ್ಯವಾಗಿ ಕಾಜಿರಂಗ, ಅಸ್ಸಾಂನ ಒಂದು ಪ್ರದೇಶದಲ್ಲಿ ಕಂಡು ಬರುವಂತಹ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಒಂದು ರೈನೋಸರ್ಗಳು ಕಂಡು ಬರ್ತವೆ. ಇನ್ನು ಮುಖ್ಯವಾಗಿ ಈ 5 ರೀತಿಯ ಒಂದು ಗೇಂಡಾಮೃಗಗಳಿವೆ. ಅದರಲ್ಲಿ ಬ್ಲ್ಯಾಕ್, ವೈಟ್, ಸುಮಾತ್ರನ್, ಜಾವನ್ ಅಂಡ್ ಇಂಡಿಯನ್ ರೈನೋಸ್ ಅಂತ ಕರಿತೀವಿ. ಇದರ ರೈನೋಸ್ಗೆ ಸಂಬಂಧಪಟ್ಟಂತಹ ಅಥವಾ ಈ ಒಂದು ಗೇಂಡಾಮೃಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಗೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.